ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ TGS ಕಿಚನಿಗೆ ಸ್ವಾಗತ. ನಾನು ಇವತ್ತು ಕರಾವಳಿ ಶೈಲಿಯ ನೀರು ದೋಸೆಯನ್ನು ಮಾಡಿ ತೋರಿಸುತ್ತೇನೆ. ನೀರು ದೋಸೆ ಮಾಡುವ ವಿಧಾನ: ಮೊದಲು ಒಂದು ಬೌಲಿಗೆ 2 ಕಪ್ಪು ದೋಸೆ ಅಕ್ಕಿಯನ್ನು ಹಾಕಿ, ನಂತರ ಅದು ಮುಳುಗುವಷ್ಟು ನೀರನ್ನು ಹಾಕಿ ನೆನೆಸಿರಿ. 2 ಗಂಟೆಗಳ ಕಾಲ ನೆನೆಸಬೇಕು. ನಾನು ದಪ್ಪಕ್ಕಿಯನ್ನು ಮಾತ್ರ ಹಾಕಿ ದೋಸೆ ಮಾಡ್ತಾ ಇದ್ದೇನೆ. ಕೆಲವರು ರುಬ್ಬುವಾಗ ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ಹಾಕ್ತಾರೆ. ತೆಂಗಿನ ತುರಿ ಹಾಕಿದರೂ ಕೂಡ ಚೆನ್ನಾಗಿರುತ್ತದೆ. ನಮ್ಮ ಮನೆಯಲ್ಲಿ ನಾನು ಇದೇ ಥರ ಮಾಡೋದ್ರಿಂದ ನನಗೆ ಇದೇ ಅಭ್ಯಾಸ ಆಗಿದೆ. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾರೆ. ಈಗ ನಾನು 2 ಗಂಟೆಗಳ ಕಾಲ ನೆನೆಸಿದ ಅಕ್ಕಿಯನ್ನು ತೊಳೆದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ರುಬ್ಬಬೇಕು. ಇಲ್ಲಾಂದರೆ ನೀರೆಲ್ಲ ಆಚೆ ಬರುತ್ತದೆ, ಚೆನ್ನಾಗಿರೋದಿಲ್ಲ. ಮತ್ತು ಈ ಥರ ರುಬ್ಬುವಾಗಲೇ ಎಳೆಯಾದ ತೆಂಗಿನ ತುರಿ ಇದ್ದರೆ ಅದನ್ನು ಹಾಕಬಹುದು, ಚೆನ್ನಾಗಿ ಬರುತ್ತದೆ. ಇದಕ್ಕೆ ಎಳನೀರಿನ ತೆಳುಗಂಜಿಯನ್ನು ಕೂಡ ಹಾಕಬಹುದು. ಇವಾಗ ನಾನು ಇದನ್ನು ರುಬ್ಬಿ ತೋರಿಸುತ್ತೇನೆ. ರುಬ್ಬಿದ್ದಾಯಿತು. ರುಬ್ಬಿದ ಹಿಟ್ಟನ್ನು ಪಾತ್ರೆಗೆ ಹಾಕಿಕೊಳ್ಳುತ್ತೇನೆ. ಮಿಕ್ಸಿಯನ್ನು ತೊಳೆದು ಸ್ವಲ್ಪ ನೀರನ್ನು ಅದಕ್ಕೆ ಹಾಕಬಹುದು. ಹಿಟ್ಟಿನ ಹದ ನೋಡಿಕೊಂಡು ನಾವು ದೋಸೆಯನ್ನು ತೆಗೆಯಬೇಕು. ನಾನು ಉಪ್ಪನ್ನು ರುಬ್ಬುವಾಗಲೇ ಹಾಕಿದ್ದೇನೆ. ಇನ್ನೂ ಸ್ವಲ್ಪ ಬೇಕಾದರೆ ನೀವು ಇವಾಗಲೂ ಹಾಕಿಕೊಳ್ಳಬಹುದು. ಕರಾವಳಿ ಪ್ರದೇಶದ ಒಂದು ಸ್ಪೆಷಲ್ ಖಾದ್ಯ. ಇದನ್ನು ಜಾಸ್ತಿಯಾಗಿ ನಾನ್ ವೆಜ್ ತಿನ್ನುವವರು ಗೀ ರೋಸ್ಟು, ಚಿಕನ್ ಸಾರು, ಚಿಕನ್ ಸುಕ್ಕ ಅದ್ರ ಜೊತೆ ಹಾಕಿಕೊಂಡು ತಿಂತಾರೆ. ನೋಡಿ, ಹಿಟ್ಟು ಈ ಹದದಲ್ಲಿ ಇರಬೇಕು. ಜಾಸ್ತಿ ತೆಳ್ಳಗೂ ಇಲ್ಲ, ಜಾಸ್ತಿ ದಪ್ಪನೂ ಇಲ್ಲ, ಆ ಥರ ಇರಬೇಕು. ಜಾಸ್ತಿ ತೆಳ್ಳಗಾದರೆ ತೆಗೆಯಲು ಕಷ್ಟ ಆಗ್ತದೆ. ಆದ್ದರಿಂದ ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ. ಈಗ ಕಾವಲಿಗೆ ಎಣ್ಣೆ ಹಾಕಿದ್ದೇನೆ. ಅದರ ಮೇಲೆ ದೋಸೆ ಹಿಟ್ಟನ್ನು ಹಾಕುತ್ತೇನೆ. ಈ ದೋಸೆಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕು. ಎಣ್ಣೆ ಜಾಸ್ತಿ ಇದ್ದರೆ ಸ್ವಲ್ಪ ತೆಗೆಯೋಕ್ಕೆ ಈಸಿ ಆಗುತ್ತೆ. ಬೇರೆಯವರು ನಾನ್ ಸ್ಟಿಕ್ ಕಾವಲಿಯಲ್ಲಿ ಮಾಡ್ತಾರೆ, ಅದು ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈ ಕಬ್ಬಿಣದ ಕಾಯಿಲೆನೇ ಒಳ್ಳೆಯದು. ನೋಡಿ, ಹಾಕ್ತಾ ಇದ್ದೀನಿ ದೋಸೆ. ನೋಡಿ, ಈ ಥರ ಹಾಕಬೇಕು, ಚೆನ್ನಾಗಿ ಬರುತ್ತದೆ. ಹಿಟ್ಟು ಕಾವಲಿಗೆ ಹಾಕಿದ ನಂತರ ಮುಚ್ಚಳದಿಂದ ಮುಚ್ಚಿ ಒಂದು 20 ಸೆಕೆಂಡು ಇಡಿ. ನಂತರ ಅದನ್ನು ಮುಚ್ಚಳ ತೆಗೆದು ದೋಸೆಯನ್ನು ತೆಗೆಯಿರಿ. ಅದನ್ನು ಮಗುಚಿ ಹಾಕುವ ಅವಶ್ಯಕತೆ ಇಲ್ಲ. ಹಾಗೆಯೇ 4 ಫೋಲ್ಡ್ ಮಾಡಿ ತೆಗಿಬೇಕು. ಈ ಥರ ತೆಗಿಬೇಕು. ನೋಡಿ, ಚೆನ್ನಾಗಿ ಬರುತ್ತದೆ. ಮತ್ತು ಇನ್ನೊಂದು ದೋಸೆ ತೆಗಿಲಿಕ್ಕೆ ಅದರ ಮೇಲೆ ಮತ್ತೆ ಎಣ್ಣೆ ಹಾಕಿ ದೋಸೆ ಹಿಟ್ಟನ್ನು ಹಾಕಿ ಮುಚ್ಚಳದಿಂದ ಮುಚ್ಚಬೇಕು. ನೋಡಿ ಹೇಗೆ ಬರುತ್ತೆ ಅಂತ. ನೋಡಿ, ಚೆನ್ನಾಗಿ ಬರುತ್ತೆ. ತಿನ್ನಲಿಕ್ಕೂ ತುಂಬ ರುಚಿಯಾಗುತ್ತದೆ. ನಾನು ಮುಚ್ಚಳದಿಂದ ಮುಚ್ಚಿದ್ದೇನೆ. ಒಂದು 20 ಸೆಕೆಂಡ್ ಆದ ಮೇಲೆ ಮತ್ತೆ ಅದೇ ಥರ ಫೋಲ್ಡ್ ಮಾಡಿ, ದೋಸೆ ಬೆಂದಿಲ್ಲ ಅಂದರೆ ದೋಸೆಯನ್ನು ಮಗುಚಿ ಕೂಡ ಹಾಕಬಹುದು, ಏನು ತೊಂದರೆ ಇಲ್ಲ. ಈ ದೋಸೆಯನ್ನು ಹಾಗೆಯೂ ತಿನ್ಬೋದು, ಮತ್ತು ಸಾಂಬಾರು ಜೊತೆ ತಿನ್ಬೋದು, ಚಟ್ನಿ ಜೊತೆ ತಿನ್ಬೋದು, ಉಪ್ಪಿನಕಾಯಿ ಜೊತೆ ತಿನ್ಬೋದು, ಯಾವುದೋ ಜೊತೆನೂ ತಿನ್ಬೋದು. ಪಲ್ಯ ಮಾಡಿದರೆ ಪಲ್ಯ ಜೊತೆನೂ ತಿನ್ಬೋದು, ಚೆನ್ನಾಗಿ ಬರ್ತದೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ, ನಾವು ಮಕ್ಕಳಿಗೆ ಖಾರ ಆಗುತ್ತೆ ಅಂತ ತೆಂಗಿನ ತುರಿ ಮತ್ತು ಬೆಲ್ಲ ಹಾಕಿ ಚೂರ್ಣ ಮಾಡುತ್ತೇವೆ. ನೋಡಿ ಅದನ್ನು ಮಾಡುವ ವಿಧಾನ: ಮೊದಲು ಬೌಲಿಗೆ ತೆಂಗಿನ ತುರಿ ಹಾಕಿ, ನಂತರ ಬೆಲ್ಲ ಹಾಕಿ, ಎರಡನ್ನು ಚೆನ್ನಾಗಿ ಕೈಯಲ್ಲಿಯೇ ಮಿಕ್ಸ್ ಮಾಡಿ. ನೋಡಿ, ಈ ಥರ ಸರಿ ಮಿಕ್ಸ್ ಮಾಡ್ತಾ ಇರಬೇಕು. ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಸರಿ ಮಿಕ್ಸ್ ಆಗಬೇಕು. ಇದನ್ನು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೀರು ದೋಸೆ ಜೊತೆ ತುಂಬ ಚೆನ್ನಾಗಿ ಬರುತ್ತೆ. ದೊಡ್ಡವರು ಕೂಡ ತಿನ್ಬೋದು, ಏನು ತೊಂದರೆ ಇಲ್ಲ. ನಾವು ಮನೆಯಲ್ಲಿ ಇವತ್ತು ದೋಸೆ, ಚಟ್ನಿ ಮತ್ತು ಸಾಂಬಾರು ಎಲ್ಲ ಮಾಡಿದ್ವಿ. ಅದರ ಜೊತೆ ಇದನ್ನು ಮಾಡಿದ್ದೇವೆ. ಕಾಫಿ ಟೀ ಜೊತೆ ಇದನ್ನು ತಿನ್ನಲು ತುಂಬ ರುಚಿಯಾಗುತ್ತದೆ. ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿಕೊಳ್ಳಿ. ನಂತರ ಇದನ್ನು ಮನೆಯಲ್ಲಿ ಮಾಡಿ ಚೆನ್ನಾಗಿ ಬಂದಿದೆಯೋ ಇಲ್ಲವೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.